ಇಂದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ವೀರಗೈದ ಶಕ್ತಿ ದೈವ ಭಕ್ತೆ ಮಲ್ಲಮ್ಮನವರ ಜಯಂತಿಯನ್ನು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಕಚೇರಿಯ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಈ ಕಾರ್ಯಕ್ರಮದಲ್ಲಿ ಮಲ್ಲಮ್ಮನವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗೌರವ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು ಮಲ್ಲಮ್ಮನವರ ಆದರ್ಶಗಳು ಮತ್ತು ಅವರ ಬದುಕಿನ ಮೌಲ್ಯಗಳು ಇಂದಿನ ಸಮಾಜಕ್ಕೆ ಅತ್ಯಗತ್ಯ ಎಂದು ಸ್ಮರಿಸಿದರು. ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಈ ಸಾಂಕೇತಿಕ ಜಯಂತಿಯಲ್ಲಿ ಭಾಗವಹಿಸಿದ್ದರು. ಸುದ್ದಿಗಾಗಿ ನೋಡ್ತಾ ಇರಿ ರಣಗಲ್ ನ್ಯೂಸ್. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆ ವಿಧಿ ಸುರಿಯೇ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವಂತಹ DVG ಅವರ ಕಗ್ಗದ ಸಾಲುಗಳನ್ನ ಸ್ಮರಣೆ ಮಾಡ್ಕೊಳ್ತಾ 2025-26ನೇ ಸಾಲಿನಲ್ಲಿ ಪ್ರತಿ ವರ್ಷವೂ ಈ ಜಗತ್ತಿನಲ್ಲಿ ಮರ್ತ್ಯದ ಮನೆ ಹಾಳಾಗಬಾರದೆಂದು ಭಗವಂತನ ಸ್ವರೂಪದ ರೂಪದಲ್ಲಿ ಆಯಾ ಕಾಲಘಟ್ಟಕ್ಕನುಗುಣವಾಗಿ ಅನೇಕ ಶರಣರು, ಸಂತರು, ತತ್ವಜ್ಞಾನಿಗಳು ಈ ಭೂಲೋಕದಲ್ಲಿ ಹುಟ್ಟಿ ತಮ್ಮ ಸಂದೇಶವನ್ನ ಸಾರಿ ಹೋಗಿದ್ದಾರೆ. ಅಂತ ಶಿವಶರಣೀಯರಲ್ಲಿ ಶರಣರಲ್ಲಿ 600 ವರ್ಷಗಳ ಹಿಂದೆ ಹೇಮರೆಡ್ಡಿ ಮಲ್ಲಮ್ಮ ಕೂಡ ಒಬ್ಬ ಶಿವಶರಣೆಯಾಗಿ ಮನುಜರ ಕಾರ್ಗತ್ತಲೆಯ ಕಳೆಯನ್ನು ಕಳೆಯಲಿಕ್ಕೆ ಅವತರಿಸಿ ಬಂದಂತ ಒಬ್ಬ ಮಹಾಶಿವಶರಣೆ. ಹೇಮರೆಡ್ಡಿ ಮಲ್ಲಮ್ಮ ಜಗತ್ತಿನಾದ್ಯಂತ ಇವತ್ತು ಯಾಕೆ ಅವರ ತತ್ವಾದರ್ಶಗಳು ಪಸರಿಕ್ಷೆ ಕಾರಣವಾಗಿವೆ ಅಂತ ಹೇಳಿದ್ರೆ 600 ವರ್ಷಗಳ ಹಿಂದೆ ಸುಮಾರು 15ನೇ ಶತಮಾನದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಈ ಭೂಲೋಕದಲ್ಲಿ ಉದಯಿಸಿ ಬರ್ತಾಳೆ. ಮಕ್ಕಳು ಆಳ್ದನಗಳ ನಂತರ ಮಕ್ಕಳಾಗದ ಸಂದರ್ಭದಲ್ಲಿ ಶ್ರೀಶೈಲದ ಮಲ್ಲಿಕಾರ್ಜುನನಿಗೆ ಹರಕೆ ಹೊತ್ತು ಹುಟ್ಟಿ ಬಂದಂತ ಮಲ್ಲಮ್ಮ ಸುಮಾರು ವರ್ಷಗಳ ಕಾಲ ಅವರ ಇಷ್ಟಲಿಂಗ ಪೂಜೆಯ ಮೂಲಕ ಸಾಧಕಿಯಾಗಿ ಈ ಭೂಲೋಕದಲ್ಲಿ ಬೆಳಗ್ತಾಳೆ. ರಾಮಪುರದ ಗೌರಮ್ಮ ಹಾಗೂ ನಾಗಿರೆಡ್ಡಿ ದಂಪತಿಗಳ ಉದರದಲ್ಲಿ ಅತ್ಯಂತ ಉತ್ಕೃಷ್ಟವಾಗಿ ಸಂಸ್ಕಾರವನ್ನು ಪಡ್ಕೊಂಡು ಬಳ್ಳಾರಿ ಗಡಿಯಲ್ಲಿರುವಂತಹ ಸಿದ್ದಾಪುರಕ್ಕೆ ಹೇಮರೆಡ್ಡಿಯ ಪ್ರತಿಷ್ಠಿತ ಮಂಥನಕ್ಕೆ ಅವಳನ್ನ ಧಾರೆ ಎರೆದು ಕೊಟ್ಟಾಗ ಅವಳಿಗೆ ಕೇವಲ 16 ವರ್ಷ. ಈಗಾದ್ರೆ ಬಾಲ್ಯ ವಿವಾಹ ಅಂತೇಳಿ ಕೇಸ್ ಹಾಕ್ಬಿಡ್ತಿದ್ರು. ಅಂಥ ನಿಟ್ಟಿನಲ್ಲಿ ಅವಳು ಮನೆತನದ ಸಂಸ್ಕಾರದಿಂದ ಹುಚ್ಚಗಂಡ ಭರಮರೆಡ್ಡಿ ಆದ್ರೆ ನಿಜಕ್ಕೂ ಲೋಕಕ್ಕೆ ಹುಚ್ಚನಾಗಿರ್ಬಹುದು, ಆದ್ರೆ ಅಂತರಂಗದಲ್ಲಿ ಆತ ನಿಜಕ್ಕೂ ಬಹಳಷ್ಟು ಅನುಭಾವಿಯಾಗಿದ್ದ. ಅಂತ ಭರಮರೆಡ್ಡಿಯನ್ನು ಜೊತೆಗೆ ಸುಮಾರು ವರ್ಷಗಳ ಕಾಲ ಅತ್ಯಂತ ಅನ್ಯೋನ್ಯವಾಗಿ ಪತಿದೇವರೇ ದೇವರೆಂದು ಏನು ತವರು ಮನೆಯಲ್ಲಿ ಹೇಳಿಕೊಟ್ಟಿದ್ರಲ್ಲ ಅದೇ ರೀತಿಯಾಗಿ ಆ ಗಂಡನೊಂದಿಗೆ ಸಂಸ್ಕಾರಯುತ ಬದುಕನ್ನು ಕಟ್ಟಿಕೊಂಡು ದಿನನಿತ್ಯ ಅತ್ತೆ ಪದ್ಮಾವತಿ ಹಾಗೂ ಬಸಮ್ಮ ನಾಗಮ್ಮದ ಅವರು ನೇಗಣ್ಣಿಯರಂತ ಏನ್ ಕರಿತೀವಲ್ಲ ಅವರು ಸಾಕಷ್ಟು ಕಾಟಗಳನ್ನು ಕೊಟ್ಟರು ಕೂಡ ಒಬ್ಬ ಮಹಿಳೆಯಾಗಿ ಸಂಸ್ಕಾರಯುತ ಬದುಕನ್ನು ಕಟ್ಟಿಕೊಂಡಂತ ಮಲ್ಲ ಅವೆಲ್ಲವನ್ನ ಸಹಿಸಿಕೊಂಡು ಇಡೀ ಸ್ತ್ರೀ ಕುಲಕ್ಕೆ ಭಾಷ್ಯ ಬರೆಯುವಂತ ಅಪರೂಪದ ಶಿವಶರಣೆಯಾಗಿ ಬೆಳಗ್ತಾಳೆ ಈ ಜಗತ್ತಿನಲ್ಲಿ. ಅವಳು ಕುರಿತಾಗಿ ಅನೇಕ ಸಿನಿಮಾಗಳು ಬಂದಿವೆ. ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ಮಾಡಿದ್ದಾರೆ, ಅನೇಕ ರಂಗಭೂಮಿಯ ಕಲಾವಿದರು ನಾಟಕ ಆಡಿದ್ದಾರೆ. ಅವರಲ್ಲಿ ಇರುವಂತಹ ಮುಖ್ಯ ಮೌಲ್ಯ ಅಂತ ಹೇಳಿದ್ರೆ ತನ್ನ ಅರಿವನ್ನೇ ತಾನೇ ಕಂಡುಕೊಂಡು ಕಾಯಕದಲ್ಲಿಯೇ ಬದುಕನ್ನ ಸಾಗಿಸುತ್ತಾ ದಾಸೋಹ ಸೋಹಂ ಎನಿಸದೆ ದಾಸೋಹಂ ಎನಿಸಯ್ಯ ಅಂತಕೊಂಡು ಬಸವಣ್ಣವರು ಹೇಳಿದ ಮಾರ್ಗದಲ್ಲಿಯೇ 12ನೇ ಶತಮಾನದ ಬಸವಪಥದಲ್ಲಿಯೇ ಬದುಕನ್ನು ಕಟ್ಟಿಕೊಂಡು ಅರಿವಿನ ಮಾರ್ಗದಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡು ಅಂತರಂಗದ ಬೆಳಕಿನೊಂದಿಗೆ ಸಮಾಜ ಸುಧಾರಣೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡದ್ದು ಅಕ್ಕಮಹಾದೇವಿಯ ಮಾರ್ಗದಲ್ಲಿಯೂ ಕೂಡ ಸಾಗಿಸಿಕೊಂಡು ಚನ್ನ ಮಲ್ಲಿಕಾರ್ಜುನನೇ ನನ್ನ ತಂದೆ ಅಂತ ಭಾವಿಸ್ತಾಳೆ. 12ನೇ ಶತಮಾನದ ಅಕ್ಕಮಹಾದೇವಿ ಮಲ್ಲಿಕಾರ್ಜುನನೇ ನನ್ನ ಗಂಡ ಅಂತ ಭಾವಿಸಿದ್ರೆ ಮಲ್ಲಮಾಂಬೆ ನನ್ನ ತಂದೆ ಅನ್ನುವಂತಹ ಭಾವನೆಯೊಂದಿಗೆ ಇಡೀ ಜೀವನ ಉದ್ದಕ್ಕೂ ಕೂಡ ಅತ್ತೆ ಮಾವ ಎಲ್ಲರೂ ಕೂಡ ಆಕೆಯನ್ನು ಹೊರಗೆ ಹಾಕಿದ್ರು ಕೂಡ ಕಾಡಡಿವಿಯಲ್ಲಿ ಗುಡಿಸಲಿನಲ್ಲಿ ಪತಿಯೊಂದಿಗೆ ಜೀವನ ಮಾಡ್ತಾ ಇಡೀ ಸಮಾಜದ ಡೊಂಕುಗಳನ್ನು ತಿದ್ದುವ ಕಾಯಕದಲ್ಲಿ ತೊಡಗಿಸಿಕೊಂಡು ಇಡೀ ಲೋಕಕ್ಕೆ ಒಬ್ಬ ಆದರ್ಶ ಗೃಹಿಣಿಯಾಗಿ ಬೆಳಗಿದಾಳೆ. ಬರೀ ಜಯಂತಿಗಳನ್ನು ಆಚರಿಸಿದ ಸಾಲದು, ಅನೇಕ ಈ ಮಹನೀಯರೇನ್ ಬಾಳಿ ಬೆಳಗಿ ಹೋಗಿದ್ದಾರೆ ಈ ನಾಡಿನಲ್ಲಿ. ಬುದ್ಧ, ಬಸವ, ಅಂಬೇಡ್ಕರ, ಕನಕದಾಸರು, ಪುರಂದರದಾಸರು, ಪೈಗಂಬರರು, ಶತಮಾನದ ಶರಣರು ಅವರು ಹಾಕಿಕೊಟ್ಟಂತ ಅವ್ರು ಬಿಟ್ಟು ಹೋದಂತ
ಆದರ್ಶ ಮೌಲ್ಯಗಳಾದವಲ್ಲ ಅವನ್ನು ನಾವು ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ನಮ್ಮ ಬದುಕು ಸಾರ್ಥಕವಾಗ್ತದೆ. ಸಾಹೇಬ್ರು ಓದ ಜಯಂತಿಯಲ್ಲಿ ಹೇಳ್ತಾ ಇದ್ದೆ, ದೊಡ್ಡಮಠ ಸಾಹೇಬ್ರು, ಆಚರಣೆಗಳಾಗಬಾರ್ದು, ಕೇವಲ ತತ್ವಾದರ್ಶಗಳು ನಮ್ಮ ಮನ ಹೋಗ್ಬೇಕು, ಒಳಗಡೆ ಹೋಗ್ಬೇಕು, ಅಂದಾಗ ಮಾತ್ರ ಇದಕ್ಕೊಂದು ಅರ್ಥ ಬಂದಿತ್ತು ಅನ್ನುವಂಥ ನಿಟ್ಟಿನಲ್ಲಿ ನನಗೆ ಒಂದೆರಡು ಮಾತುಗಳನ್ನ ಈ ಸಂದರ್ಭದಲ್ಲಿ ಪ್ರಾಸ್ತಾವಿಕವಾಗಿ ನೋಡ್ಲಿಕ್ಕೆ ಹೇಳ್ಕೊಟ್ಟಂತ ಅವಕಾಶ ಮಾಡಿಕೊಟ್ಟಂತ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸಿ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೆ.